ಧ್ವಜವನ್ನು ಕೊಟ್ಟಂತೆ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ. ಸಿರಿಗಣಂ ಗೆಲ್ಗೆ ಸಿರಿಗಣಂ ಬಾಳ್ಗೆ ಕನ್ನಡವೇ ನಿತ್ಯ ಕನ್ನಡ ಸತ್ಯ. ನಮ್ಮ ದಾವಣಗೆರೆಯ ಅಪರ ಜಿಲ್ಲಾಧಿಕಾರಿಗಳು ಕನ್ನಡದ ಅಭಿಮಾನಿಗಳು ಕನ್ನಡವನ್ನೇ ತಮ್ಮ ಹೃದಯಾಂತರದಲ್ಲಿ ತುಂಬಿಕೊಂಡು ಇವತ್ತು ಪ್ರಥಮ ರಾಷ್ಟ್ರಧ್ವಜವನ್ನು ಆರೋಹಣ ಮಾಡೋದ್ರ ಮೂಲಕ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅಂತ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಂತ ಸನ್ಮಾನ್ಯ ಲೋಕೇಶ್ ಸರ್ ಅವರೇ ಮತ್ತು ಇದರೆಲ್ಲ ನೇತೃತ್ವವನ್ನು ವಹಿಸಿಕೊಂಡು ಈಗ ಸುಮಾರು 1 ತಿಂಗಳಿಂದ ಸಾಹಿತ್ಯ ಪರಿಷತ್ನೊಂದಿಗೆ ಮತ್ತು ಇಲ್ಲಿನ ಎಲ್ಲ ಕನ್ನಡದ ಬಂಧುಗಳೊಂದಿಗೆ ಚಾತುರ್ಯ ಪದ ತಿದ್ದಿಬಾರದ ಹಾಗೆ ನೋಡ್ಕೊಂಡ ನಿಂತಿರುವಂಥ ನಮ್ಮೆಲ್ಲರ ಈ ಸಾಹಿತ್ಯ ಪರಿಷತ್ತು ಮತ್ತು ಜಲೋತ್ಸವದ ಕಾರ್ಯಕ್ರಮದ ರೂವಾರಿಗಳು ಆಗಿರುವಂಥ ನಮ್ಮ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಚಿಕ್ಕಮ್ಮನಟ್ಟಿ ಡಿ ದೇವೇಂದ್ರಪ್ಪ ಶಾಸಕರೇ ಹಾಗೂ ನಮ್ಮ ತಹಸೀಲ್ದಾರ್ ಅವರೇ ಹಾಗೂ ಎಲ್ಲ ನಮ್ಮ ಆತ್ಮೀಯ ಕನ್ನಡದ ಬಂಧುಗಳೇ ಮತ್ತು ಕನ್ನಡದ ಮನಸ್ಸುಗಳೇ, ಮಾಧ್ಯಮದ ಮಿತ್ರರೇ ಹಾಗೂ ವಿದ್ಯಾರ್ಥಿನಿಯರೇ, ಇವತ್ತು ಅತ್ಯಂತ ಜಗಳೂರು ಇತಿಹಾಸದಲ್ಲೇ ಈ ಕೊಂಡಗುರಿ ನಾಡಿನ ಇತಿಹಾಸದಲ್ಲೇ ಒಂದು ಹೊಸ ಇತಿಹಾಸವನ್ನು ನಿರ್ಮಿಸುವಂಥ ಕಾಲ ಇವತ್ತು ದಾವಣಗೆರೆ ಜಿಲ್ಲೆ ರಚನೆ ಆದಮೇಲೆ ಪ್ರಪ್ರಥಮ 14ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯೋದು ಎಲ್ಲ ದಾವಣಗೆರೆ ಜಿಲ್ಲೆಗೆ ಒಂದು ಸಂತೋಷವನ್ನು ತರುವಂಥ ದಿನ ಅಂತೇಳಿ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೀನಿ. ಇದು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಯಾವ ಜಿಲ್ಲೆಯಲ್ಲಿ 31 ಜಿಲ್ಲೆಯಲ್ಲಿ ಜರುಗದೇ ಇರುವಂಥ ಅತ್ಯಂತ ಯಶಸ್ವಿ ಸಮ್ಮೇಳನ ಆಗಲಿಕ್ಕೆ ನಾಂದಿ ಆಗ್ತದೆ. ಯಾಕೆಂತೇಳಿದ್ರೆ ಇವತ್ತು ಕನ್ನಡದ ರಥ ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ಕನ್ನಡದ ಹಬ್ಬದೋಪಾದಿಯಲ್ಲಿ ನಡೆಸಿಕೊಂಡು ಬಂದು ಇವತ್ತು ಈ ಚಾಲನೆಗೊಳ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣರು ಅಂದರೆ ನಮ್ಮ ಜನಪ್ರಿಯ ನಾಯಕರು, ಶಾಸಕರಾಗಿರುವಂಥ ಸನ್ಮಾನ್ಯ ಡಿ ದೇವೇಂದ್ರಪ್ಪ ಅವರ ಸತತ ಪ್ರಯತ್ನದಿಂದ ಈ ಎಲ್ಲ ನಾವು ಮುಂದೆ ನಾವು ಭವಿಷ್ಯತೆ ಅನ್ನುವಂಥ ರೀತಿಯಲ್ಲಿ ಈ ಸಮ್ಮೇಳನ ಜರುಗುತ್ತದೆ. ಅಂಥ ಶಾಸಕರಿಗೆ ಮತ್ತು ಇದಕ್ಕೆ ಸಹಕರಿಸ್ತಿರುವಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಹಾಗೂ ಕನ್ನಡ ಲೋಕದ ಪ್ರತಿನಿಧಿಯಾಗಿ ತಮ್ಮೆಲ್ಲರಿಗೂ ಅಭಿನಂದಿಸ್ತಾ ಮತ್ತೊಮ್ಮೆ ಪ್ರಥಮ ದಿನದ ಈ ಒಂದು ಪ್ರಥಮ ಕಾರ್ಯಕ್ರಮದ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡಲು ಬಯಸ್ತೇನೆ. ಜೈ ಕರ್ನಾಟಕ, ಜೈ ಭುವನೇಶ್ವರ. ಧನ್ಯವಾದಗಳು.